ಟೌನ್ಶಿಪ್ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಬೆಂಗಳೂರು ನಗರದ ಮೇಲಿನ ಒತ್ತಡ ಕಡಿಮೆ ಮಾಡಲು ಹಾಕೊಂಡಿರೋ ಹೊಸ ಯೋಜನೆ. ಇದೇ ಯೋಜನೆ ಭೂಸ್ವಾಧೀನಕ್ಕೆ ನಿನ್ನೆ ಆದೇಶ ಹೊರಡಿಸಿದ್ದ ಸರ್ಕಾರ ಇಂದು ರೈತರಿಗೆ ನೋಟಿಸ್ ನೀಡಿದೆ. ಕೆಲ ರೈತರು ಆಕ್ರೋಶ ಹೊರಹಾಕಿದ್ರೆ ಮತ್ತೆ ಕೆಲವರು ಸಹಿ ಮಾಡಿ ನೋಟಿಸ್ ಪಡೆದಿದ್ದಾರೆ. ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಗೆ ಅಧಿಸೂಚನೆ. ಮೊದಲ ಹಂತದಲ್ಲೇ 519 ಎಕರೆ ಸ್ವಾಧೀನ, ರೈತರಿಗೆ ನೋಟಿಸ್. ಟ್ರಾಫಿಕ್ ಜಾಮ್, ನೀರಿನ ಸಮಸ್ಯೆ, ಕಸದ ಸಮಸ್ಯೆ ಹೀಗೆ ನೂರಾರು ಸಮಸ್ಯೆಗಳನ್ನು ಬೆಂಗಳೂರು ಮಹಾನಗರ ಎದುರಿಸುತ್ತಿದೆ. ಇದೇ ನಗರದ ಮೇಲಿನ ಒತ್ತಡ ಕಡಿಮೆ ಮಾಡೋ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಹೊಸ ನಗರವನ್ನೇ ಸೃಷ್ಟಿ ಮಾಡ್ತಿದೆ. ಅದುವೇ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆ. ಈ ಯೋಜನೆಯ ಮೊದಲ ಹಂತವಾಗಿ 3 ಗ್ರಾಮಗಳ ಒಟ್ಟು 516 ಎಕರೆ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿದೆ. ರಾಮನಗರ ತಾಲೂಕಿನ ಕೆಂಪಯ್ಯನಪಾಳ್ಯ ಗ್ರಾಮದಲ್ಲಿ 384.2 ಎಕರೆ, ಮಂಡಲಹಳ್ಳಿ ಗ್ರಾಮದಲ್ಲಿ 71.13 ಎಕರೆ ಹಾಗೂ ಒಡೆಯರಹಳ್ಳಿ ಗ್ರಾಮದಲ್ಲಿ 63.10 ಎಕರೆ ಭೂಸ್ವಾಧೀನ ಪ್ರಕ್ರಿಯೆಗೆ ಸರ್ಕಾರ ಮುಂದಾಗಿದೆ. ಅಂದಹಾಗೆ 7,481 ಎಕರೆ ಪ್ರದೇಶದಲ್ಲಿ ಟೌನ್ಶಿಪ್ ನಿರ್ಮಾಣಕ್ಕೆ ಪ್ಲಾನ್ ಮಾಡಿದ್ದು ಸುಮಾರು 18,133 ಕೋಟಿ ವೆಚ್ಚದಲ್ಲಿ ಯೋಜನೆ ಹಾಕಿಕೊಳ್ಳಲಾಗಿದೆ. ಈಗಾಗಲೇ ರೈತರಿಗೆ ನೋಟಿಸ್ ಕೂಡ ನೀಡಲಾಗಿದೆ. ಜೂನ್ 22ರಂದು ಹೋರಾಟಕ್ಕೆ ರೈತರ ನಿರ್ಧಾರ. ಕೆಲ ರೈತರು ಯೋಜನೆ ಪರವಾಗಿದ್ರೆ ಮತ್ತೆ ಕೆಲ ರೈತರು ಯೋಜನೆ ವಿರೋಧಿಸುತ್ತಿದ್ದಾರೆ. ಅಂಥ ರೈತರು ಇಂದು ರಾಮನಗರದ ಎಪಿಎಂಸಿ ಆವರಣದ ರೈತ ಭವನದಲ್ಲಿ ಸಭೆ ನಡೆಸಿದರು. ಜೂನ್ 22ರಂದು ಬೃಹತ್ ಹೋರಾಟಕ್ಕೆ ರೈತರು ನಿರ್ಧರಿಸಿದ್ದಾರೆ. ಬೈರಮಂಗಲ ಚಲೋಗೆ ಕರೆ ನೀಡಿದ್ದಾರೆ. ಇನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಲೂಟಿ ಯೋಜನೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಮೂಲಭೂತ ಸೌಕರ್ಯಗಳನ್ನ ಕೊಡಲಿಕ್ಕಾಗದೇ ಇರತಕ್ಕಂಥ ಸರ್ಕಾರ ಅಲ್ಲಿ ಯಾವ ಮೂಲಭೂತ ಸೌಕರ್ಯ ಕೊಡ್ತೀವಿ ಅಂತ ಅಲ್ಲಿ ಅಕ್ವೈರ್ ಮಾಡಕ್ ಹೊರಟಿದ್ದೀರಿ? ಲ್ಯಾಂಡ್ ದಂಧೆ ನಡೆಸ್ಲಿಕ್ಕೆ ಅಷ್ಟೇ ತಾನೆ. ಇವತ್ತು ಬಿಡದಿಯ ಟೌನ್ಶಿಪ್ ಹೆಸರಿನಲ್ಲಿ ನೀವೇನು ಹೊರಟಿದ್ದೀರಿ, ಈಗ ಲೂಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಗೊತ್ತಿದೆ ನನಗೆ. ನಿಮ್ಮ ಹಿಸ್ಟ್ರಿ ಎಲ್ಲ ತಿಳ್ಕೊಂಡಿದ್ದೆ, ನಾನೇನು ದಡ್ಡ ಏನಲ್ಲ ಮಾತಾಡಬೇಕಾದ್ರೆ ಇದನ್ನ. ಟೌನ್ಶಿಪ್ಗೆ ಪ್ರಧಾನಿ ಮೋದಿಯಿಂದಲೂ ಸಹಮತ ಎಂದ ಸಿಎಂ. ಎಚ್ಡಿಕೆ ವಿರೋಧದ ಬಗ್ಗೆ ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಡಿಕೆಶಿ, ಕುಮಾರಸ್ವಾಮಿ ಮಾರ್ಗದರ್ಶನದಂತೆ ಟೌನ್ಶಿಪ್ ನಿರ್ಮಾಣ ಆಗ್ತಿದೆ. ಪ್ರಧಾನಿ ಮೋದಿ ಕೂಡ ಇದಕ್ಕೆ ಸಹಮತ ವ್ಯಕ್ತಪಡಿಸಿದ್ದಾರೆ ಎಂದರು. ಐ ವಿಶ್ ದೆಮ್ ಗುಡ್ ಲಕ್. ಏನ್ ಕುಮಾರಸ್ವಾಮಿ ಮಾರ್ಗದರ್ಶನ ಕೊಟ್ಟರು ಆ ಮಾರ್ಗದರ್ಶನದಲ್ಲೇ ಟೌನ್ಶಿಪ್ ಆಗ್ತಾ ಇರೋದು. ನಿನ್ನೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ನಾನು 7-8 ಟೌನ್ಶಿಪ್ ಮಾಡಿದ್ದೆ, ಡಿಕೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೀಯಾ, ಬೆಂಗಳೂರಿಗೆ ಜಾಸ್ತಿ ಒತ್ತಡನ ಕಡಿಮೆ ಮಾಡಬೇಕು ಅಂತ ನನಗೆ ಕಿವಿ ಮಾತಾಡಿದ್ದಾರೆ. ಅವ್ರದ್ದು ಕೂಡ ನನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಯೋಜನೆಗೆ ಕೆಲವು ರೈತರು ವಿರೋಧ ಮಾಡ್ತಿದ್ರೆ ಮತ್ತೆ ಕೆಲ ರೈತರು ಯೋಜನೆ ಪರವಾಗಿ ಮಾತನಾಡಿದ್ದಾರೆ. ಕೊಳಚೆ ನೀರಲ್ಲಿ ವ್ಯವಸಾಯ ಮಾಡಲು ಆಗಲ್ಲ, ಯೋಜನೆಯಿಂದ ನಮ್ಮ ಮಕ್ಕಳಿಗೆ ಅನುಕೂಲ ಆಗಲಿ ಅಂತಿದ್ದಾರೆ. ಅಷ್ಟೇ ಅಲ್ಲ, ರೈತರು ಅನ್ನೋ ಕಾರಣಕ್ಕೆ ಯಾರು ಹೆಣ್ಣು ಕೂಡ ಕೊಡ್ತಿಲ್ಲ. ಬೆಂಗಳೂರಿನಲ್ಲಿ 2 ಸೈಟ್ ಇದ್ರೆ ಹೆಣ್ಣು ಕೊಡ್ತಾರೆ ಅಂತ ಅದಕ್ಕೆ ಕಾರಣವನ್ನು ನೀಡಿದ್ದಾರೆ. ಬೆಂಗಳೂರಿಗೆ 2 ಸೈಟ್ ಇದ್ರೆ ಹೆಣ್ಣು ಕೊಡ್ತಾವ್ರೆ. ನಾನು ರೈತನ ಮಗ ಅಂದ್ರೆ ಹೆಣ್ಣು ಕೊಡ್ತಾರಾ ಸರ್? 23 ಹಳ್ಳಿ ಇದೆ ನಮ್ಮ ಇದರಲ್ಲಿ. 23 ಹಳ್ಳಿಲಿ ಆಯ್ತು, ಇನ್ಮೇಲೆ ಒಂದು ಸರತ್ ಮಾಡ್ಬಿಡೋಣ. 10 ಕುಂಟೆ ಇದ್ರು ಅವ್ನಿಗೆ ಹೆಣ್ಣು ಕೊಡ್ಬೇಕು. ಎಷ್ಟು ಜನ ಇದಾರೆ ಸರ್ ಇವತ್ತು ಹೆಣ್ಣು ಕೊಡ್ತಾ ಇಲ್ಲ? ಬೆಂಗಳೂರಲ್ಲಿ ಸೈಟ್ ಇದೆ ಅಂತಂದ್ರೆ ಹೆಣ್ಣು ಕೊಡ್ತಾವ್ರೆ. ಏನ್ ಮಾಡೋಣ ಇವತ್ತು? ಸಿಕ್ತಿಲ್ಲ ಅಂತ ಕೊಡ್ತಾ ಇದ್ದಾರೆ. ಒಂದ್ ನಿಮಿಷ, ನಮ್ದು ಅಭಿವೃದ್ಧಿ ಆಗೋದು ಬೇಡವಾ? ನಮ್ ಜಮೀನು ಅಭಿವೃದ್ಧಿ ಆಗೋದು ಬೇಡವಾ? ರೈತನ ಮಕ್ಳು ಎಲ್ಲಿಗೆ ಹೋಗ್ಬೇಕು? ಇವತ್ತು ಒಬ್ಬ ಕೆಲಸದಾಳು ಸಿಗ್ತಾ ಇಲ್ಲ ಇಲ್ಲಿ. ಯೋಜನೆಗೆ ನಿನ್ನೆಯಷ್ಟೇ ಅಧಿಸೂಚನೆ ಹೊರಡಿಸಿದ ಸರ್ಕಾರ ಇಂದು ಕೆಂಪಯ್ಯನಪಾಳ್ಯ ಗ್ರಾಮದಲ್ಲಿ ಅಧಿಕಾರಿಗಳು ರೈತರಿಗೆ ನೋಟಿಸ್ ನೀಡಿ ಜಮೀನಿಗೆ ಸಂಬಂಧಿಸಿದ ದಾಖಲಾತಿಗಳನ್ನು ನೀಡುವಂತೆ ಸೂಚಿಸಿದ್ದಾರೆ. ರೈತರು ಕೂಡ ಸಹಿ ಮಾಡಿ ನೋಟಿಸ್ ಪಡೆದಿದ್ದಾರೆ. ರಾಮನಗರದಿಂದ ಪ್ರಶಾಂತ್ ಜೊತೆ ಸುನೀಲ್, ಟಿವಿ9 ಬೆಂಗಳೂರು.